ಹೆಂಗಿದ್ರಪ್ಪ ನಮ್ಮ ಮಕ್ಕಳೆಲ್ಲ ಮಾಡಿರ್ತಕ್ಕಂಥ ಡ್ಯಾನ್ಸ್ ಹೆಂಗಿದ್ದು ಪಾಲಕರು? ಸೂಪರ್. ಓಕೆ, ಇದಕ್ಕೆಲ್ಲ ಗೋಕಾಕಿನಿಂದ ಬಂದಿರತಕ್ಕಂಥ ಆ ತರಬೇತಿದಾರರು ಇಷ್ಟೆಲ್ಲ ಮಸ್ತ್ ಆಗಬೇಕಾದ್ರೆ ಅವರೇ ಕಾರಣ. ದಯವಿಟ್ಟು ಆ ರಹೀಂ ಮಾಸ್ಟರ್, ಶರತ್ ಮಾಸ್ಟರ್, ಧನಂಜಯ್ ಮಾಸ್ಟರ್ ತಾವು ಈ ಒಂದು ವೇದಿಕೆಯನ್ನು ತಾವು ಅಲಂಕರಿಸಬೇಕು. ನಮ್ಮ ಪ್ರಾಚಾರ್ಯ ಅವರಿಗೆ ಸನ್ಮಾನವನ್ನು ಗೈಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ಹಾಗೆ ನಮ್ಮ ಶಾಲಾ ಅಧ್ಯಕ್ಷರು ಕೂಡ ಹಾಗೂ ಸದಸ್ಯರಾಗಿರ್ತಕ್ಕಂಥ ಆದಿಗೊಂಡು ಸರ್ ಕೂಡ ವೇದಿಕೆ ಮೇಲೆ ಬಂದು ಆ ತರಬೇತುದಾರರಿಗೆ ಸನ್ಮಾನವನ್ನು ಗೈಬೇಕು ಅಂತ ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ. ಇನ್ನೂ ಮುಗ್ದಿಲ್ಲ, ಇನ್ನೊಂದಿಷ್ಟು ಅದಾವು, ಇನ್ನೂ ದೊಡ್ಡ ಹುಡುಗರದ್ದು ಅದಾವು, ಅವು ಮಸ್ತ್ ಅದಾವು. ಅದಕ್ಕೆ ಅವಿಷ್ಟು ಮುಗಿಸ್ಕೊಂಡು ಹೋಗಿಬಿಟ್ರೆ ಮುಗಿದು ಹೋಗ್ತದೆ. ಪ್ಲೀಸ್ ಧನಂಜಯ ಸರ್, ರಹೀಂ ಸರ್, ಶರತ್ ಸರ್, ಶೀತಲ್ ಸರ್, ಜಲ್ದಿ ಫಾಸ್ಟ್. ನೀವು ಚಲೋ ಇದ್ರಿ ಬರ್ರಿ. ಹಾಗೆ ಅತ್ಯಂತ ಶಿಸ್ತುಬದ್ಧವಾಗಿರ್ತಕ್ಕಂಥ ನಮ್ಮ ಶಾಲಾ ಮಕ್ಕಳಿಗೆ ತರಬೇತಿಯನ್ನು ನೀಡಿ ಇಷ್ಟೊಂದು ಹಬ್ಬ ಆಗಬೇಕು ಅಂದರೆ ಅವರು ಬಹಳಷ್ಟು ಕಾರಣೀಕರ್ತರು. ಹೀಗಾಗಿ ನಮ್ಮ ಶಾಲಾ ಅಧ್ಯಕ್ಷರಿಂದ, ಪ್ರಾಚಾರ್ಯರಿಂದ ಹಾಗೂ ಸದಸ್ಯರಿಂದ ಅವರಿಗೆ ಗೌರವ ಒಂದು ಸನ್ಮಾನ. ತಬಲಾ ಸರ್ ಹಾಗೂ ಮ್ಯೂಸಿಕ್ ಸರ್ ಅವರು ಕೂಡ ಈ ಒಂದು ವೇದಿಕೆಯನ್ನು ಅಲಂಕರಿಸಬೇಕು. ಅತ್ಯಂತ ಗಾನ ಸುಧೆಯ ಮುಖಾಂತರ ನಮ್ಮೆಲ್ಲರ ಮನಸ್ಸನ್ನು ತಣಿಸಿದಂತಕ್ಕಂಥವ್ರು. ನಿಮ್ಮೆಲ್ಲರ ಒಂದು ಪ್ರೀತಿಯ ಒಂದು ಹಾರೈಕೆ ಅವ್ರ ಮೇಲೆ ಸದಾ ಇರಲಿ ಅಂತೇಳಿ ಒಂದ್ಸಲ ಜೋರಾಗಿ ಚಪ್ಪಾಳೆನ ತಟ್ಟುವುದರ ಮುಖಾಂತರ ನಾವೆಲ್ಲ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗುತ್ತೆ. ಯಾಕಂದರೆ ಇಷ್ಟೊಂದು ಕಲರ್ಫುಲ್ ಆಗಿರ್ತಕ್ಕಂಥ ನೃತ್ಯ ಮಾಡಿರ್ತಕ್ಕಂಥದ್ದು ಮಕ್ಕಳಿಗೆ ಕಾರಣೀಕರ್ತರು ಅವರೇ. ಹೀಗಾಗಿ ನಾವೆಲ್ಲ ಅವರಿಗೆ ತುಂಬ ಹೃದಯದ ಗೌರವವನ್ನು ಸಲ್ಲಿಸಬೇಕಾಗುತ್ತೆ.